ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ. ನಾನಿವತ್ತು ಷಷ್ಠಿ ಹಬ್ಬದ ಪ್ರಯುಕ್ತ ನಮ್ಮ ಮನೆಯಲ್ಲಿ ನಾನು ಮಾಡ್ಕೊಂಡಿದ್ದಂತಹ ತರಕಾರಿ ಸಾಂಬಾರ್ ರೆಸಿಪಿನ ಹಾಕ್ತಾ ಇದ್ದೀನಿ. ನಾವಿಲ್ಲಿ ಎಷ್ಟು ಬಗೆಯ ತರಕಾರಿಗಳಿದೆಯೋ ಅದರಲ್ಲಿ ನಮ್ಗೆ ಯಾವ್ಯಾವ ಬೇಕೋ ಎಷ್ಟು ಸಿಗುತ್ತೋ ಕೈಗೆ ಅಷ್ಟು ತರಕಾರಿಗಳನ್ನ ಹಾಕಿ ಸಾಂಬಾರನ್ನ ಮಾಡ್ಕೋತೀವಿ. ಷಷ್ಠಿ ಹಬ್ಬದ ಪ್ರಯುಕ್ತ ಇದು ಈ ಸಾಂಬಾರು. ನಾನಿಲ್ಲಿ ಏನೇನು ತರಕಾರಿಗಳನ್ನ ಹಾಕಿ ಸಾಂಬಾರು ಮಾಡ್ಕೋತಾ ಇದ್ದೀನಿ, ಫಸ್ಟು ತರಕಾರಿಗಳನ್ನ ನೋಡ್ಕೊಳ್ಳೋಣ ಬನ್ನಿ. ಫಸ್ಟ್ ನಾನೀಗ ಇಲ್ಲಿ ನೋಡಿ, ಇದು ಎಲೆಕೋಸನ್ನು ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು. ಇದು ಸಿಹಿ ಗೆಣಸು, ಸೀಮೆ ಬದನೆಕಾಯಿ ಮತ್ತು ಪಡವಲಕಾಯಿ, ಇದು ಬಂದು ಸಾಂಬಾರು ಸೌತೆಕಾಯಿ ಮತ್ತು ಚಪ್ರದ ಅವರೆಕಾಯಿ ಅಂತ ಅಂತಾರಲ್ವ, ಅದು ಚಪ್ರದ ಅವರೆಕಾಯಿ, ಹಳಸಿನ ಬಡ್ಕು ಅಂತ ಕರೀತಾರೆ. ಅಂದರೆ ಎಳೆ ಹಳಸಿನಕಾಯಿನ ಹಳಸಿನ ಬಡ್ಕು ಅಂತಾರೆ. ಆ ಹಳಸಿನ ಬಡ್ಕು, ಬದನೆಕಾಯಿ ಮತ್ತು ಸೋರೆಕಾಯಿ, ಸಿಹಿ ಸೋರೆಕಾಯಿ ಮತ್ತು ಮಾಗಿಕಾಯಿಯನ್ನು ತೊಗೊಂಡಿದ್ದೀನಿ. ನಂತರ ಬೀನ್ಸು, ಇದ್ರ ಜೊತೆಗೆ ನಾನಿಲ್ಲಿ 2 ಥರದ ಹಸಿ ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ. ಅವರೆಕಾಯಿ ಮತ್ತು ತೊಗರಿಕಾಯಿನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಆಲೂಗೆಡ್ಡೆ ಮತ್ತು ಕ್ಯಾರೆಟನ್ನು ಕೂಡ ಹಾಕ್ತಾರೆ. ಎಷ್ಟು ಬಗೆಯ ತರಕಾರಿಗಳಿದೆಯೋ ಅಷ್ಟು ಬಗೆಯ ತರಕಾರಿಗಳನ್ನ ಈ ಹಬ್ಬದಲ್ಲಿ ಉಪಯೋಗಿಸ್ಕೊಂಡು ಅಡುಗೆಯನ್ನು ಮಾಡ್ತಾರೆ. ಬೆಳಗ್ಗೆಯಿಂದ ಉಪವಾಸವಿದ್ದು ಸುಬ್ರಹ್ಮಣ್ಯ ಸ್ವಾಮಿಗೆ ಉಪವಾಸವನ್ನು ಇರ್ತಾರೆ. ಉಪವಾಸವನ್ನು ಇದ್ದು ಸಂಜೆ ಸುಬ್ರಹ್ಮಣ್ಯನ ತೇರು ಹರಿಯುವಂತಹ ಸಂದರ್ಭದಲ್ಲಿ ಉಪವಾಸವನ್ನು ಮುರಿದು ಈ ಸಾಂಬಾರಿನಲ್ಲಿ ಅಡುಗೆಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ನಂತರ ನೆಲದ ಮೇಲೆ ಊಟ ಮಾಡುವಂತಹ ಒಂದು ಪದ್ಧತಿ ಇದು ನಮ್ಮ ಕಡೆ ಇರುವಂಥದ್ದು. ನಾನೀಗ ಎಲ್ಲ ತರಕಾರಿಗಳನ್ನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಆ್ಯಂಡ್ ಇದು ಏನಂದರೆ ಫ್ರೆಂಡ್ಸ್, ಹುಣಸೆಕಾಯಿ, ಇನ್ನು ಹಣ್ಣಲ್ಲ ಕಾಯಿ, ಹುಣಸೆಕಾಯಿ, ಹಸಿ ಇರುವಂತಹ ಹುಣಸೆಕಾಯಿಯನ್ನು ಕೂಡ ಕ್ಲೀನಾಗಿ ಗೆಚ್ಕೊಂಡು ಅದರಲ್ಲಿರುವಂತಹ ರಸವನ್ನು ತಗೋಬೇಕಾಗುತ್ತೆ. ತುಂಬ ಚೆನ್ನಾಗಿದೆ ಹುಣಸೆಕಾಯಿ ಅನ್ನೋರು ನೀವು ತರಕಾರಿ ಜೊತೆಗೇನೆ ಇದನ್ನು ಕೂಗಿಸ್ಕೋಬೋದು. ನೆಕ್ಸ್ಟ್ ನಾನೀಗ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಹಸಿ ತೆಂಗಿನ ತುರಿ, ಸ್ವಲ್ಪ ಖಾರನೇ ಜಾಸ್ತಿನೇ ಮಾಡ್ಕೋಬೇಕು. ನಂತರ 1.5 ಅಷ್ಟು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಕಡಿಮೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಭಾಗ ಟೊಮೊಟೊ ನೋಡಿ, ಹುಣಸೆಕಾಯಿ ಈ ರೀತಿ ಆಗಿರುವಂಥದ್ದು ಸ್ವಲ್ಪವನ್ನೇ ರುಬ್ಬೋದಕ್ಕೆ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ 1.5 ಸ್ಪೂನು ಮತ್ತು ಧನಿಯಾ ಪೌಡರ್ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾವು ಮನೆಯಲ್ಲಿ ಸಪ್ರೇಟ್ ಬಿಡಿಸ್ಕೊತೀವಿ. ನೀವು ಒಟ್ಟಿಗೆ ಬಿಡಿಸ್ಕೊಳ್ಳೋದಾದರೆ ಖಾರ ಪುಡಿ ಸಾಂಬಾರು ಪುಡಿಯನ್ನು 2 ಸ್ಪೂನ್ ಹಾಕ್ಕೊಳ್ಳಿ, ಸಾಕಾಗುತ್ತೆ. ತರಕಾರಿಯನ್ನು ಜಾಸ್ತಿ ಯೂಸ್ ಮಾಡೋರಾದರೆ ಖಾರ ಕೂಡ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಇದನ್ನು ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ನಾನು ಒಂದು ಕುಕ್ಕರ್ಗೆ 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಸಾಸಿವೆ ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆದ ನಂತರ ನಾನೇನು ತೆಗೆದಿಟ್ಕೊಂಡಿದ್ದೆ ಅಲ್ವ ತರಕಾರಿ, ಅಷ್ಟು ತರಕಾರಿಗಳನ್ನ ಹಾಕ್ಕೊಂಡು 2 ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಬಾಡಿಸ್ಕೊಂಡು ನಾನೇನು ರುಬ್ಬಿಟ್ಕೊಂಡಿದ್ದೆ ಅಲ್ವ ಖಾರ ಮಸಾಲೆ, ಆ ಮಸಾಲವನ್ನು ಹಾಕ್ಕೊಂಡು ನೀರಿನ ಪ್ರಮಾಣ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೋಬೇಕು. ಫ್ರೆಂಡ್ಸ್, ಈ ಸಾಂಬಾರು ತುಂಬ ಗಟ್ಟಿ ಆಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ. ನೋಡಿ, ನನಗಿಲ್ಲಿ ಸ್ವಲ್ಪ ನೀರು ಕಡಿಮೆ ಆಯಿತು ಅಂತ ಅನ್ನಿಸ್ತು, ಗಟ್ಟಿ ಆಗುತ್ತೆ ಸಾರು ಅಂತ. ಸೊ ಹಾಗಾಗಿ ನಾನು ಪುನಃ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ನಾವೇನಿಲ್ಲಿ ಹುಣಸೆಕಾಯನ್ನು ನೆನೆಸಿಟ್ಕೊಂಡಿದ್ದೆ ನೋಡಿ, ಈ ರೀತಿ ಕ್ಲೀನಾಗಿ ಮಾಡಿಕೊಂಡು ಅದರಲ್ಲಿರುವಂತಹ ಹುಳಿನೆಲ್ಲ ತೆಕ್ಕೊಂಡು ಅದನ್ನು ಕೂಡ ಒಂದು ಕಾಫಿ ಸೋಸೋ ಜಾಲರಿಯಲ್ಲಿ ಶೋಧಿಸ್ಕೊತಾ ಇದ್ದೀನಿ ಸಾಂಬಾರ್ಗೆ. ಅಂದರೆ ಟೊಮೊಟೊ ಇಲ್ಲಿ ಕಡಿಮೆ ಹಾಕೋದ್ರಿಂದ ಈ ಹುಣಸೆಕಾಯಲ್ಲಿ ಹುಳಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಹುಣಸೆ ಹಣ್ಣಿಗೂ ಹುಣಸೆಕಾಯಿಗೂ ಹುಳಿ ತುಂಬಾ ಡಿಫ್ರೆಂಟ್ ಇರುತ್ತೆ. ಹುಣಸೆಕಾಯಿ ಕೂಡ ನಾವಿಲ್ಲಿ ಯೂಸ್ ಮಾಡ್ತೀವಿ. ಇದರ ಟೇಸ್ಟ್ ಕೂಡ ಸಾಂಬಾರಿಗೆ ಒಂದು ಒಳ್ಳೆಯ ರುಚಿಯನ್ನು ಕೊಡುತ್ತೆ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು 2 ವಿಷಲ್ನ ಕೂಗಿಸ್ಕೊಂಡ್ರೆ ಸಾಕು. ಷಷ್ಠಿ ಹಬ್ಬದ ಪ್ರಯುಕ್ತ ತರಕಾರಿ ಸಾಂಬಾರು ರೆಡಿ ಆಗುತ್ತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.